ಹಲೋ, ಎಲ್ರಿಗೂ ನಮಸ್ಕಾರ. ಸಿನಿಮಾ ಇಂಡಸ್ಟ್ರೀಲಿ ಕೆಲವೊಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಅಂದ್ರೇ ಅಲ್ಲೊಂದು ಎಕ್ಸೈಟ್ಮೆಂಟ್ ಹುಟ್ಟುತ್ತೆ. ಅವರು ಇಷ್ಟ, ಇವರು ಇಷ್ಟ, ಇಬ್ಬರು ಸೇರಿದ್ರೆ ಮೂವಿ ಹೆಂಗಿರ್ಬೋದು ಅಂತ. ಶಿವಣ್ಣ ಅವರು ಮತ್ತು ಹೇಮಂತ್ ಅವರ ಮೂವಿ ಅನೌನ್ಸ್ ಆಗಿದೆ, ಪೋಸ್ಟರ್ ರಿಲೀಸ್ ಆಗಿದೆ, ಎಕ್ಸೈಟ್ಮೆಂಟ್ ಪೀಕಲ್ಲಿದೆ. ಡಂಕಣಕ ಅಂತ ಸ್ಟೆಪ್ ಹಾಕೋಷ್ಟು ಖುಷಿ ಇದೆ. ಇದೇ ಖುಷಿಲಿ ಈ ವಿಷಯದ ಬಗ್ಗೆ ಈ ವಿಡಿಯೋ. ಕಮಾನ್, ಫಸ್ಟ್ ಲುಕ್ ಅದೇನು ಮಾಡಿದ್ದಾರೆ ಯಪ್ಪ, ಬೆಂಕಿ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ? ನನಗೆ ಇನ್ನೊಬ್ರು ಲೆಜೆಂಡ್ ನೆನಪಾದ್ರು. ಮೂವಿ ಹೆಸರು ಭೈರವನ ಕೊನೆ ಪಾಠ. ಆಹಾ, ಹೇಮಂತ್ ಸರ್ ಅವರ ಎಲ್ಲ ಸಿನಿಮಾಗಳ ಹೆಸರು ಕೇಳೋಕೆ ಚಂದ. ಒಂದೊಂದು ಮುತ್ತು ಕಡೆ. ಏನಾ ಪಾಠ, ಈ ಭೈರವ ಯಾರು, ಈ ಪೋಸ್ಟರ್ ಅಲ್ಲಿ ಏನೆಲ್ಲ ಸಿಗುತ್ತೆ ನೋಡೋಣ ಬನ್ನಿ. 2 ಪೋಸ್ಟರ್ ಬಿಟ್ಟಿದ್ದಾರೆ. ಮೊದಲನೇ ಪೋಸ್ಟರ್ ನೋಡಿದ್ರೆ ವಯಸ್ಸಾಗಿರೋ ಒಬ್ಬ ಯೋಧನ ಹಾಗೆ ಕಾಣ್ತಾರೆ. ಹಿಂದ್ಗಡೆ ಕಲ್ಲಿನ ಶಾಸನ ಕಾಣಿಸುತ್ತೆ. ಇನ್ನೊಂದು ಪೋಸ್ಟರ್ ಗಮನಿಸಿದ್ರೆ ಬೈನಾಕ್ಯುಲರ್ ಹಿಡ್ಕೊಂಡಿರುವಂತ ಶಿವಣ್ಣ, ಹಿಂದ್ಗಡೆ ಒಂದು ಕಟ್ಟಡ ಇದೆ, ಹಾಗೆ ಕೆಳಗಡೆ ಕುದುರೆ ಮೇಲೆ ಒಬ್ಬ ಹೋಗ್ತಾ ಇದ್ದಾರೆ. ಯುದ್ಧದ ದೃಶ್ಯ ಇರ್ಬೋದು. ಶಿವಣ್ಣನ ಹೌದಾ ಇಲ್ವಾ ಗೊತ್ತಿಲ್ಲ. ಬಾಣಗಳು ಕೂಡ ಕಾಣಿಸುತ್ತೆ, ಹಾಗೆ ಒಂದು ಹಾವನ್ನು ಕೂಡ ನೀವು ಗಮನಿಸ್ಬೋದು. ಸೊ ಈಗ ಇದರಲ್ಲಿ ಏನೆಲ್ಲ ಮ್ಯಾಟ್ರ್ ಇದೆ ಅನ್ನೋದನ್ನ ಹುಡ್ಕೋಣ ಬನ್ನಿ. ಮೂವಿ ಹೆಸರಿಂದಾನೇ ಶುರು ಮಾಡೋಣ. ಭೈರವ ಅಂದ್ರೆ ಇಲ್ಲಿ ಶಿವಣ್ಣನ ಹೆಸರು. ವಾಟ್ ಅ ಲವ್ಲಿ ನೇಮ್. ಭೈರವನ ಹೆಸರಿನ ಅರ್ಥನ ಒಂದ್ಸಲ ಗೂಗಲ್ ಆಂಟಿ ಹತ್ರ ಕೇಳಿದೆ. ಅರ್ಥ ಏನಂದ್ರೆ ಭಯವನ್ನ ನಾಶ ಮಾಡುವವನು, ಅಸಾಧಾರಣ, ಹಾಗೆ ಶಿವನ ಒಂದು ಹೆಸರು ಕೂಡ ಹೌದು. ಇದು ಶಿವಣ್ಣನ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳುತ್ತೆ. ಒಬ್ಬ ಧೈರ್ಯವಂತ. ಹಾಗೆ ಭೈರವನ ಮೇಲೆ ಒಂದು ಹದ್ದನ್ನು ನೀವು ನೋಡ್ಬೋದು. ಅದೇ ಹದ್ದನ್ನ ಶಿವಣ್ಣನ ಕೈಯಲ್ಲಿ ಕೂಡ ನೋಡ್ಬೋದು. ಈ ಹದ್ದು ಏನನ್ನ ಸೂಚಿಸುತ್ತೆ ಅಂದ್ರೆ ಶೌರ್ಯ, ಧೈರ್ಯ, ಗೌರವ, ಹೆಮ್ಮೆ ಇತ್ಯಾದಿ. ಸೊ ಇದು ಕೂಡ ಭೈರವನ ಗುಣಗಳನ್ನ ಹೇಳುತ್ತೆ. ಈಗ ಕೊನೆ ಪಾಠ. ಈ ಪಾಠ ಅಂದಾಗ ನಂಗೆ 2 ವಿಷಯ ಹೊಳಿತು. ಇದಕ್ಕೇನಾದ್ರೂ ಎಕ್ಸಾಂಪಲ್ ಕೊಡ್ಬೇಕಲ್ಲ, ನಮ್ಮ ಪರ್ಸ್ನಲ್ಲೇ ಕೊಡೋಣ. ಈಗ ನಾನು ನನ್ನ ಕ್ರಶ್ಗೆ ಮೆಸೇಜ್ ಮಾಡ್ತೀನಿ ಅನ್ಕೊಳ್ಳಿ. ಆಗ ಅವಳು ನೋಡೋದೇ ಇಲ್ಲ, ಪೂರ್ತಿ ಇಗ್ನೋರ್ ಮಾಡ್ತಾಳೆ. ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾನು ಇಲ್ಲೊಂದು ಪಾಠ ಕಲಿತೆ, ಏನಂದರೆ ನಮ್ಮನ್ನು ಇಗ್ನೋರ್ ಮಾಡೋರನ್ನ ನಾವು ಕೂಡ ಇಗ್ನೋರ್ ಮಾಡಬೇಕು ಅಂತ. ಇನ್ನೊಂದು ಪಾಠ ಏನಂದರೆ, ಈಗ ನಮ್ಮ ಕ್ರಶ್ ಅವ್ರ ಅಪ್ಪಂಗೆ ಹೇಳ್ತಾರೆ ನಮ್ಮ ಬಗ್ಗೆ. ಆಗ ಅವ್ರು ಅನ್ಕೋತಾರೆ ಇವನ್ಗೊಂದು ಪಾಠ ಕಲಿಸ್ತೀನಿ ಅಂತ. ಇಲ್ಲಿ ಪಾಠ ಅಂದರೆ ರಿವೆಂಜ್ ಅಂತಲೂ ಅರ್ಥ ಬರುತ್ತೆ. ಸೊ ಇಲ್ಲಿ ಭೈರವ ಹೇಳ್ತಾ ಇರೋ ಪಾಠ ಇದೆರಡು ಕೂಡ ಇರ್ಬೋದು. ಹಾಗಾದರೆ ಈ ಭೈರವನ ಕೊನೆಯ ಪಾಠ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಮೂವಿ ಅನೌನ್ಸ್ಮೆಂಟ್ ಆದಾಗ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು. ಅದರಲ್ಲಿ ಒಂದು ಕೋಟ್ ಇದೆ. ಅದೇನಂದರೆ, ದ ಹಾರ್ಡೆಸ್ಟ್ ಲೆಸನ್ ಟು ಲರ್ನ್ ಈಸ್ ಟು ಲವ್ ಯುವರ್ ಎನಿಮಿ ಅಂತ. ಅತ್ಯಂತ ಕಷ್ಟಕರವಾದ ಪಾಠ ಅಂದರೆ ನಮ್ಮ ಶತ್ರುನ ನಾವು ಪ್ರೀತಿಸೋದು ಅಂತ. ಐ ಲವ್ ಯು ಮನು. ಈ ಬರಹ ಇದೆಯಲ್ಲ, ಇದನ್ನ ದ ಆರ್ಟ್ ಆಫ್ ವಾರ್ ಸನ್ ಆಫ್ 2 ಅವರ ಪುಸ್ತಕದಿಂದ ಪಡ್ಕೊಂಡಿರೋದು. ಇದು ಭೈರವನ ಕೊನೆಯ ಪಾಠ ಆಗಿರೋದ್ರಿಂದ, ಅಂದ್ರೆ ಮೊದಲು ಬೇಜಾನ್ ಜನಕ್ಕೆ ಬೇಜಾನ್ ಪಾಠನ ಭೈರವ ಕಲಿಸಿದಾನೆ ಅಂತ ಅರ್ಥ. ಭೈರವನ ಕೊನೆ ಪಾಠ ನಮ್ಮ ಶತ್ರುನ ಪ್ರೀತಿಸ್ಬೇಕು ಅಂತ ಅಲ್ವಾ? ಹಾಗಾದ್ರೆ ಈ ಶತ್ರು ಯಾರು, ಪಾಠ ಯಾರಿಗೆ? ಅದಕ್ಕೆ ಉತ್ತರ ಫಸ್ಟ್ ಲುಕ್ ಪೋಸ್ಟರಲ್ಲೇ ಸಿಗುತ್ತೆ. ಅ ಲೆಸನ್ ಫಾರ್ ಅ ಕಿಂಗ್ ಅಂತ. ಅಂದ್ರೆ ಇದು ರಾಜನಿಗೆ ಭೈರವ ಹೇಳ್ತಾ ಇರುವಂತ ಪಾಠ. ಇಲ್ಲಿ ರಾಜನೇ ಭೈರವನ ಶತ್ರು ಇರ್ಬೋದು. ಹಾಗೆ ಈ ಪೋಸ್ಟರ್ ಅಲ್ಲಿ ಒಂದು ಹಾವನ್ನ ಕಾಣ್ಬೋದು. ಅದೇ ಹಾವನ್ನ ಈ 1 ದಿನ ಇದೆ, 2 ದಿನ ಇದೆ ಅಂತ ಕೌಂಟ್ ಡೌನ್ ಪೋಸ್ಟರ್ ಬಿಡ್ತಾರಲ್ಲ, ಅಲ್ಲೂ ಕೂಡ ನೋಡ್ಬೋದು. ಈ ಹಾವು ರಾಜನ ಬಗ್ಗೆ ಹೇಳ್ತಾ ಇರ್ಬೋದು. ಹಾವು ವಿಷಕಾರಿ, ಸೊ ರಾಜನು ಹಾಗೆ ಇಲ್ಲಿ ಇರ್ಬೋದು. ಮತ್ತೆ ಭೈರವನನ್ನ ಹದ್ದಿಗೆ ಹೋಲಿಸ್ತಾ ಇದ್ದಾರೆ, ರಾಜನನ್ನ ಹಾವಿಗೆ. ಸೊ ಇಬ್ರು ವೈರಿಗಳು. ಹಾಗೆ ಶಿವಣ್ಣನ ಕೈಯಲ್ಲಿ ಬೈನಾಕ್ಯುಲರ್ ಹಿಡ್ಕೊಂಡಿದ್ದಾರೆ, ಏನೋ ಹುಡುಕ್ತಾ ಇದ್ದಾರೆ. ಅದೇನಿರ್ಬೋದು ಅಂತ ಹಾಗೆ ಗೆಸ್ ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ಬಿಟ್ಟ ಪೋಸ್ಟರ್ ನೋಡಿ, ಅಲ್ಲಿ ನೀರಲ್ಲಿರೋ ಒಂದು ಕಮಲದ ಹೂವಿಗೆ ಬಾಣ ಬಿಟ್ಟಿದ್ದಾರೆ. ಈ ಹೂವನ್ನ ಸಾಮಾನ್ಯವಾಗಿ ಹೆಣ್ಣಿಗೆ ಹೋಲಿಸ್ತಾರಲ್ವಾ? ಭೈರವ ಹುಡುಕ್ತಾ ಇರೋದು ಒಂದು ಹುಡುಗಿನ ಇರ್ಬೋದಾ? ಇರಿ ನಾನೇ ಒಂದು ಕತೆ ಮಾಡ್ತೀನಿ ಕೇಳಿ, ಸೀರಿಯಸ್ ಆಗಿ ತಗೋಬೇಡಿ. ಒಬ್ಬ ರಾಜ, ಭೈರವ ಅವನ ಸೇನಾನಿ ಅಥವಾ ಆಪ್ತಾನೋ ಯೋಧನೋ ಏನೋ ಇರ್ಬೋದು. ರಾಜನಿಗೆ ಒಂದು ಹುಡುಗಿ ಮೇಲೆ ಕ್ರಶ್ ಆಗುತ್ತೆ. ಭೈರವನಿಗೆ ಹೇಳ್ತಾರೆ. ಭೈರವನಿಗೆ ಅಷ್ಟಿಷ್ಟ ಇರಲ್ಲ. ಈ ಜರ್ನಿಲಿ ರಾಜನೇ ಭೈರವನಿಗೆ ಶತ್ರು ಆಗ್ತಾನೆ, ಅಥವಾ ಮೊದಲೇ ಭೈರವನಿಗೆ ರಾಜನ ಮೇಲೆ ಒಂದು ಸಿಟ್ಟಿರುತ್ತೆ. ಈ ಸಾಮ್ರಾಜ್ಯಕ್ಕಾಗಿ ಒಂದು ಹೋರಾಟ ಆಗುತ್ತೆ. ಹೆಂಗೆ ಕತೆ ಹೇಳೋಕೆ ಇನ್ನೂ ಒಂದಿಷ್ಟು ಮ್ಯಾಟ್ರ್ ಬಾಕಿ ಇದೆ. ಟೈಟಲ್ ಸ್ವಲ್ಪ ಬ್ಲರ್ ಥರ ಕಾಣಿಸುತ್ತೆ ಅಲ್ವಾ? ಬಹುಶಃ ಮೂವಿ 3Dಲಿ ಬರಬಹುದು. ಹಾಗೆ ಈ ಕತೆಗೂ ಕಾಡಿಗೂ ಸ್ವಲ್ಪ ನಂಟಿದೆ ಅಂತ ಅನಿಸುತ್ತೆ. ಈ ಕೌಂಟ್ ಡೌನ್ ಪೋಸ್ಟರಲ್ಲಿ ಮತ್ತು ಮೊದಲು ಬಿಟ್ಟಂಥ ವಿಡಿಯೋದಲ್ಲಿ ಕಾಡು ಹೆಚ್ಚಿಗೆ ಇದೆ ಮತ್ತು
ಪೋಸ್ಟರಲ್ಲಿ ಇರೋ ಒಂದು ಕಟ್ಟಡ ಕಮಲ ಮಹಲ್ ರೀತಿ ಇದೆ ಕಾಣಿಸುತ್ತೆ ಅಂತ ಹೇಳಿದ್ನಲ್ವಾ, ಇದಿರೋದು ಹಂಪಿಯಲ್ಲಿ ವಿಜಯನಗರದ ಸಾಮ್ರಾಜ್ಯದ ರಾಜಮನೆತನಕ್ಕಾಗಿ ಇದನ್ನ ಕಟ್ಟಲಾಗಿತ್ತಂತೆ. ಅರಮನೆಗೂ ಇದಕ್ಕೂ ಈ ಕಥೆಗೂ ಏನೋ ಸಂಬಂಧ ಇರಬಹುದು. ಹಾಗೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅಲ್ಲಿ ಹೇಮಂತ್ ಸರ್ ಅವರು ಒಂದು ವಿಷಯನ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಈ ಕತೆ 12-13ನೇ ಶತಮಾನದಲ್ಲಿ ನಡೆಯುವ ಕತೆ ಅಂತೆ. ಪೂರ್ತಿ ಕಾಲ್ಪನಿಕ ಕತೆ, ಆದರೆ ಅದು ಫ್ಯಾಂಟಸಿ ಅಲ್ಲ, ಬಾಹುಬಲಿ ರೀತಿ. ಹಾಗೆ ನಮ್ಮಲ್ಲಿ ಅನೇಕ ರಾಜರು ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ದಾರೆ. ನಾವು ಕೆಲವು ರಾಜರ ಕಥೆಗಳನ್ನು ಕೇಳಿರ್ತೀವಿ, ಕೆಲವು ರಾಜರ ಕಥೆಗಳನ್ನು ನಾವು ಕೇಳಿರಲ್ಲ. ಹಾಗೆ ಇದಕ್ಕೂ ಈ ಕಥೆಗೂ ಏನೋ ಸ್ವಲ್ಪ ಸಂಬಂಧ ಇರಬಹುದು, ಆದರೆ ಇದು ಕಾಲ್ಪನಿಕ ಕತೆ. ಭೈರವನ ಕೊನೆ ಪಾಠ ಒಬ್ಬ ರಾಜನ ಕತೆ ಅಲ್ಲ ಅಂತೆ, ಒಂದು ಸಾಮ್ರಾಜ್ಯದ ಕತೆ ಅಂತ ಅವ್ರು ಹೇಳ್ತಾರೆ. ನಾನು ಹೇಳಿದ ಕತೆಗೂ ಸ್ವಲ್ಪ ಸಂಬಂಧ ಇದ್ದ ಹಾಗೆ ಇದೆಯಪ್ಪ. ಓಕೆ, ಭೈರವನ್ಗೆ ಒಳ್ಳೆಯದಾಗಲಿ, ವೈಶಾಖ್ ಅವ್ರಿಗೆ ಒಳ್ಳೆಯದಾಗಲಿ, ಶಿವಣ್ಣಂಗೆ, ಹೇಮಂತ್ ಅವರಿಗೆ ಎಲ್ರಿಗೂ ಶುಭವಾಗಲಿ, ಗೆದ್ದು ಬನ್ನಿ ಅಂತ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಮುಗಿಸೋಣ. ಇದಿಷ್ಟು ಈ ವಿಡಿಯೋ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಹೋಗ್ತಾ ಇದ್ದೀನಿ. ನಮಸ್ಕಾರ.